ಉಸ್ತುವಾರಿ ನೋಡ್ಕೊಳ್ಳೋರು ಯಾರೂ ಇಲ್ಲದೇ ಇದ್ದರಿಂದ ಇಲ್ಲಿಯ ಹಳೆಯ ಶಾಸಕರು 7 ವರ್ಷದಲ್ಲಿ ಯಾವ ಥರ ಬಂದಿದ್ರಾ ಸಮಿತಿನೂ ಆಗಲಿಲ್ಲ. ಹಂಗಾಗಿ ಹಾಸ್ಪಿಟ್ಲಲ್ಲಿ ಜವಾಬ್ದಾರಿ ಯಾರೂ ನೋಡ್ಕೊಳ್ಳೋಕೆ ಆಗಲಿಲ್ಲ. 6 ವರ್ಷದಿಂದ ಅವ್ರು ಬಂದು ಜವಾಬ್ದಾರಿ ಒಂದು ಸಾರಿ ವಿಸಿಟ್ ಕೊಟ್ಟಿದ್ದೆ, ತಿಂಗಳಿಗೆ ಒಂದು ಸತಿ. ಎಲ್ಲರೂ ಆಗ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋರು. ಸಣ್ಣ ಪುಟ್ಟ ಅವರು ನಮ್ಮ ಗಮನಕ್ಕೆ ತಗೊಂಬರೋರು ಸಮಸ್ಯೆಗಳ ಬಗ್ಗೆ. ಶಾಸಕರ ಉದಾಸೀನತೆ ಇವತ್ತು ಈ ಒಂದು ಪರಿಸ್ಥಿತಿಗೆ ಹಾಸ್ಪಿಟ್ಲಿಗೆ ಬಂದಿದೆ ಮಾಜಿ ಶಾಸಕರು. ಹಂಗಾಗಿ ನೋಡೋಣ, ಇವತ್ತಿಂದ ಆಚೆ ಇನ್ನೂ ಆ್ಯಕ್ಟಿವ್ ಆಗಿರ್ತೀವಿ. ಇನ್ನು 15 ದಿವಸದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಮಾಡ್ತಾಯಿದ್ದೀವಿ. ಸಮಿತಿ ಆದಮೇಲೆ ಸಮಿತಿ ಜವಾಬ್ದಾರಿಯಿಂದ ಇದೆಲ್ಲ ಆಗುವವುಗಳು ನಮ್ಮ ಗಮನಕ್ಕೆ ತಗೊಂಬರ್ತಾರೆ. ಇವರು ವೈದ್ಯ ಅಧಿಕಾರಿಗಳು ನಮ್ಮ ಏನು ವಿಚಾರ ಈ ಹಾಸ್ಪಿಟ್ಲದೆಲ್ಲ ಜಿಲ್ಲಾ ಆರೋಗ್ಯಾಧಿಕಾರಿಗಳು ತರ್ತಾರೆ. ಅವರು ತಾಲೂಕು ಹಾಸ್ಪಿಟ್ಲ್ಗಳ ಬಗ್ಗೆ ಡಾಕ್ಟರ್ ರಾಜು ಅವರು ಅನುಭವ ಇದೆ, ಅವ್ರಿಗೆ ತಾಲೂಕಲ್ಲಿ ಏನಾಗಬೇಕು ಅವರು ನನಗೇನು ಗಮನ ತರ್ತಾರೆ, ನಾನು ಅವ್ರಿಗೆ ಡಾಕ್ಟ್ರ್ ಫಿಲ್ ಮಾಡಿಕೊಳಿಸೋ ಕೆಲಸ ಮಾಡ್ತೀನಿ. ನಾಲ್ಕನೇ ಮಂಗಳವಾರ ಬರ್ತಾರೆ. ಹಾಕಿದ್ದೀವಿ ಸರ್. ಇಲ್ಲ ಇದೆ ಡಾಕ್ಟರ್ ಆದರ್ಶ್ ಅಂತ ಪ್ರತಿ 4ನೇ ಮಂಗಳವಾರ ಬೆಳಿಗ್ಗೆ 9ರಿಂದ 2 ಗಂಟೆವರೆಗೆ ಇಲ್ಲಿ 4ನೇ ಮಂಗಳವಾರ ಸರ್. ನೈಟ್ ಹೆರಿಗೆ ಆದರೆ ಹಿಂಸೆ ಆಗುತ್ತೆ. ಹೆರಿಗೆಯನ್ನು ನೈಟ್ ಬರ್ತಾರೆ, ಬಂದಾಗ ಲೇಡಿ ಡಾಕ್ಟ್ರು ಮತ್ತು ಅನಸ್ಟೇಷಿಯಾ ಇಬ್ಬರು ಇರಬೇಕು. ಈಗ ಮಂಡ್ಯಕ್ಕೆ ಹೋಗೋದೆಲ್ಲ ತಪ್ಪಿದೆ. ನಮ್ಮ ಹಾಸ್ಪಿಟ್ಲ್, ಈ ಹಾಸ್ಪಿಟ್ಲಿಂದ ಮಂಡ್ಯಕ್ಕೆ ಹೋಗೋದು ತಪ್ಪು ಮಾಡ್ತಾಯಿದ್ದಾರೆ ಡಾಕ್ಟ್ರು, ಇಷ್ಟಪಡ್ತಾರೆ. ಆದ್ರೂ ನೈಟ್ ಇರಬೇಕು. ಒಬ್ಬ ಅನಸ್ಟೇಷಿಯಾ ಮತ್ತು ಲೇಡಿ ಡಾಕ್ಟ್ರು. ಆಯಿತು, ಈಗ ಮುಂದುವರೆದಿಂದ ದಯವಿಟ್ಟು ಸರಿ ಮಾಡ್ಕೊಂಡು ಹೋಗೋಣ. ಹಾಂ, ಧನ್ಯವಾದಗಳು. ಇನ್ನೊಂದೇ ಜನ ತಗೊಳ್ಳೋಗ್ಬಿಡಿ. ಈಗ ತಗೋತೀವಮ್ಮ. ಈಗ ಹಾವು ಕಡ್ದವ್ರಿಗೆ ಇಲ್ಲಿ ಔಷಧಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಮೊನ್ನೆ 12ನೇ ತಾರೀಕು 1 ಗಂಟೆ ಬದುಕಿಲ್ಲ. 13ನೇ ತಾರೀಕು ಬೋಟಲ್ ದಿನ ನಾವು ಏನಾರು ಒಂದು ಡಾಕ್ಟ್ರಿಲ್ಲ, ಅದು ಇಮಿಡಿಯೇಟಾಗಿ ಮಾಡಿಸ್ಕೊಡಿ. ಒಂದು 2-3 ದಿನದಲ್ಲಿ ಜನಪಟ್ಟದಲ್ಲಿ ಇನ್ನು ಹಾಸ್ಪಿಟಲಲ್ಲಿ ಉತ್ತಮ ಗುಣಮಟ್ಟದಂಥ ಟ್ರೀಟ್ಮೆಂಟ್ ಸಿಗೋದಕ್ಕೆ ಇವತ್ತು ಮೀಟಿಂಗನ್ನು ನಡೆಸಿರುವಂಥದ್ದು. ಇನ್ನು ನಾನು ಕೂಡ ಸರ್ವೆಗೆ ಬಂದಾಗ ಅನೇಕ ಜನರು ಕೂಡ ಇಲ್ಲಿ ಕಂಪ್ಲೇಂಟನ್ನು ಮಾಡಿದರು. ಸರ್, ಹಾಸ್ಪಿಟ್ಲ್ಗಳಲ್ಲಿ ಅಧೋಗತಿ ಆಗಿದೆ ಸರ್, ಸರಿಯಾಗಿ ಮುಟ್ಟೆ ನೋಡಲ್ಲ, ನನಗೆ ಟ್ರೀಟ್ಮೆಂಟ್ ಕೊಡಲ್ಲ, ಟ್ರೀಟ್ಮೆಂಟ್ ಸಿಗಲ್ಲ ಅನ್ನೋಂಥದ್ದು. ಬಟ್ ಅದೆಲ್ಲವೂ ಕೂಡ ಇವಾಗಲೇ ಎಂಡ್ ಆಗಬೇಕು. ಇನ್ನು ಮೇಲೆ ಎಷ್ಟು ಜನ ಡಾಕ್ಟ್ರುಗಳು ಬೇಕು, ಎಲ್ಲೆಲ್ಲಿಗೆ ಹಾಕಿಸ್ಬೇಕು, ಎಲ್ಲೆಲ್ಲಿಗೆ ಕರೆಸ್ಬೇಕು, ಇದೆಲ್ಲವೂ ಕೂಡ ಮಾತಾಡಿ ಇವತ್ತು ಮೀಟಿಂಗಲ್ಲಿ ಡಾಕ್ಟ್ರುಗಳನ್ನು ಕೂಡ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ. ಸೊ ಇನ್ನು ಮೇಲೆ ಪ್ರತಿಯೊಬ್ಬರು ಕೂಡ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋ